ನಮಸ್ತೆ, ನಾನು ನಿಮ್ಮ ಪೂಜಾ ಅರ್ವಿಗೌಡ, ಪಕ್ಕಾ ಡಿ ಬಾಸ್ ಅಭಿಮಾನಿ. ಒಂದು ಎರಡೆರಡು ಮಾತಲ್ಲಿ ವಿಡಿಯೋ ಹೇಳೋಗಬೇಕು ಅಂತ ಬಂದಿದ್ದು. ಆ್ಯಕ್ಚುಲಿ ತುಂಬ ದಿನ ಆಯಿತು ನಾವು ಯಾವುದೂ ವಿಡಿಯೋ ಮಾಡ್ತಾ ಇಲ್ಲ. ಯಾಕಂದರೆ ನಾವು ಮಾಡೋ ವಿಡಿಯೋದಿಂದ ನಮ್ಮ ಬಾಸ್ಗೆ ಯಾವುದೇ ರೀತಿ ತೊಂದರೆಗಳು, ಕಷ್ಟಗಳು ಎದುರು ಕಾಣಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾವು ಸೈಲೆಂಟ್ ಆಗಿದ್ದೀವಿ ಹೊರತು ನಾವೇನು ಹೇಡಿಗಳಲ್ಲ. ಓಕೆನಾ? ಇದೊಂದು ಹೇಳ್ಬಿಟ್ಟಿರ್ತೀನಿ, ಮೆನ್ಷನ್ ಮಾಡಿರ್ತೀನಿ. ಆ್ಯಂಡ್ ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ, ಇಲ್ಲೊಬ್ಳಿದಾಳಲ್ಲ, ಈ ದರ್ವೇಸಿಗೋಸ್ಕರನೇ ನಾನು ಈ ವಿಡಿಯೋ ಮಾಡಿದ್ದು. ಅಮ್ಮ ತಾಯಿ, ಮೊದಲು ನಿನ್ನ ಮಾನ ಮುಚ್ಕೋ, ಆಮೇಲೆ ಬಂದು ವಿಡಿಯೋ ಮಾಡು. ನಿನ್ನ ಕಂಪ್ಲೇಂಟ್ ಏನಿದೆ ಅದನ್ನು ಹೇಳು. ಅದು ಯಾಕೆ ಯಾವಾಗ ನೋಡಿದ್ರು ದರ್ಶನ್ ಅಭಿಮಾನಿ, ಡಿ ಬಾಸ್ ಅವ್ರ ಅಭಿಮಾನಿ, ರೌಡಿ ಬಾಸು, ಇವಾಗ ನೀನೊಂದು ಹೆಸರು ಇಟ್ಬಿಟ್ಟಿದ್ದಾರೆ ರೌಡಿ ಬಾಸ್ ಅಭಿಮಾನಿಗಳು ನನ್ನ ಟ್ರೋಲ್ ಮಾಡ್ತಿದ್ದಾರೆ. ನಿನ್ನ ಈ ವಿಡಿಯೋ ನೋಡಿಬಿಟ್ರೆ, ಈ ವಿಡಿಯೋಗೆ ನಾನೇ ಮಾರ್ನಿಂಗ್ ನಿನಗೊಂದು ಕಮೆಂಟ್ ಕೊಟ್ಟಿದ್ದೀನಿ. ಅಂದರೆ ನನಗೆ ಅಷ್ಟು ಅಸಹ್ಯ ಅನಿಸ್ತಿದೆ ಅಂದರೆ ಇನ್ನು ಗಂಡು ಮಕ್ಕಳಿಗೆ ಹೇಗೆ ಅನಿಸ್ಬೇಡ, ಯೋಚನೆ ಮಾಡು. ಹೆಣ್ಮಕ್ಳು, ನಾನು ಅಲ್ಲಿ ಆಲ್ಮೋಸ್ಟ್ ಎಲ್ಲ ಕಮೆಂಟ್ಸ್ಗಳನ್ನ ನೋಡ್ಕೊಂಡು ಬಂದೆ. ಅಲ್ಲಿ ಕಮೆಂಟ್ಸ್ಗಳು ಹೆಣ್ಮಕ್ಳು ಕೂಡ ನಿನಗೆ ಕೊಟ್ಟಿದ್ದಾರೆ, ಅಷ್ಟು ಬ್ಯಾಡಾಗಿ ಮೊದಲು ಮಾನ ಮುಚ್ಕೋ, ಬಟ್ಟೆ ಸರಿಯಾಗಿ ಹಾಕೋ, ಆಮೇಲೆ ನೀನು ವಿಡಿಯೋ ಮಾಡು ಅಂತ. ಆಮೇಲೆ ನೀನು ಮಾಡ್ಕೋ, ಹೋಗು ಸ್ಟೇಷನಿಗೆ ಹೋಗು, ಕಂಪ್ಲೇಂಟ್ ಕೊಡು, ನನ್ನ ಟ್ರೋಲ್ ಮಾಡ್ತಿದ್ದಾರೆ ಅಂತ. ಈ ಹುಟ್ಟಲ್ಲಿ ಹೋದರೆ ಅಲ್ಲಿ ಸೈಬರಿಂದಾಗಲಿ ಪೊಲೀಸ್ ಕಡೆಯಿಂದಾಗಲಿ ನಿನಗೆ ಬರೋ ಕಮೆಂಟ್ ಯಾವ ಥರ ಇರುತ್ತೆ ಗೊತ್ತಾ? ಬ್ಯಾಡ್ ಪ್ರಚಾರ ಮಾಡಿಕೊಂಡು ಎಲ್ಲರ ಮುಂದೆನೂ ಫೇಮಸ್ ಆಗ್ತಿದ್ದಾರೆ, ನಾನು ಒಂದು ಮಾಡ್ಕೊಳ್ಳೋಣ, ನಂದು ಒಂದು ಇರಲಿ ಅಂತ ಏನಾದರೂ ನೀನು ಬಂದರೆ ನಿನ್ಗೆ ಇವತ್ತು ಚೆನ್ನಾಗಿರುತ್ತೆ. ಅದು ಮುಂದಿನ ನಿನ್ನ ಜೀವನ ನೋಡಿದವರೆಲ್ಲ ನಾಯಿಗಿಂತ ಕಡೆಯಾಗಿ ನಿನ್ನ ಹೋಲಿಸ್ತಾರೆ. ಆ ಥರ ಗತಿಗೆಟ್ಟು ಜೀವನ ನಿನಗೆ ಬರೋದು ಬೇಡ ಅಂತ ಒಂದು ಹೆಣ್ಣಾಗಿ ನಿನಗೆ ಹೇಳ್ತಾ ಇದ್ದೀನಿ. ನಿನಗಷ್ಟು ತಿರುಪೇಶೋಕಿ ಮಾಡೋದಿತ್ತು ಅಂತಂದರೆ ನೀನು ಮಾಡ್ಕೊ. ಅದನ್ನು ಸುಮ್ಮನೆ ಯಾಕೆ ಈ ಹೆಸರು ಯಾಕೆ ಯೂಸ್ ಮಾಡ್ತಾ ಇದೆಯಾ? ನಾವು ಡಿ ಬಾಸ್ ಅಭಿಮಾನಿಗಳಪ್ಪ, ಓಕೆನಾ? ನಮಗೂ ಗೊತ್ತಿದೆ ಯಾವ ರೀತಿ ಮಾತಾಡಬೇಕು, ಯಾರ ಹತ್ರ ಎಷ್ಟು ಮಾತಾಡಬೇಕು, ಹೇಗಿರಬೇಕು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ. ಓಕೆನಾ? ನಿಮ್ಮ ಇಷ್ಟಕ್ಕೆ ನೀವೇನು ಬಂದಿದ್ದೆಲ್ಲ ನೀವು ಮಾತಾಡ್ತಾ ಇದ್ದೀರಾ, ಮಾತಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ದೀವಿ. ನಿಮ್ಮ ತಂಟೆಗೆ ನಾವು ಬರ್ತಾ ಇಲ್ಲ. ಯಾಕೆ ಆದ್ರೂ ಅವ್ರನ್ನ ಡಿ ಬಾಸ್ ಅಭಿಮಾನಿಗಳನ್ನ ಕೆಣಕೊಂಡು ಹೋಗ್ತೀರಾ? ಟ್ರೋಲ್ ಮಾಡ್ತಿದ್ದಾರೆ. ಏನಕ್ಕೆ ಟ್ರೋಲ್ ಆಗ್ತಿದೆ? ನನಗೊಂದು ಹೇಳಬೇಕು ಅಂತ ಅನ್ನಿಸ್ತು ಬೆಳಿಗ್ಗೆನೆ. ನಾನು ಅದಕ್ಕೆ ನಿನಗೆ ಕಮೆಂಟ್ ಕೂಡ ಹಾಕಿದ್ದೀನಿ ತಾಯಿ, ಓಕೆನಾ? ಏನಂತ ಹಾಕಿದ್ದೀನಿ ಹೇಳು? ಬೇರೆ ಕಡೆ ಎಲ್ಲ ಹೆಣ್ಮಕ್ಳ ಮೇಲೆ, ಅಮಾಯಕ ಹೆಣ್ಮಕ್ಳ ಮೇಲೆ ಅತ್ಯಾಚಾರಗಳು ನಡೀತದೆ, ಮರ್ಡರ್ ಆಗ್ತಿದೆ. ನಿನ್ನೆ ಮೊನ್ನೆ ಎಲ್ಲ ಅದೇ ಸುದ್ದಿಗಳು, ಮೈಸೂರು, ರಾಮನಗರ, ಅಲ್ಲಿ ಬೆಂಗಳೂರು, ಪ್ರತಿಯೊಂದು ಕಡೆನೂ ಅದೇ ನಡೀತದೆ. ಅಂಥದ್ದೆಲ್ಲ ನಿನ್ನಂಥವ್ರ ಜೊತೆ ಯಾಕೆ ಆಗ್ತಾಯಿಲ್ಲ? ಏನಕ್ಕಂದರೆ ನೀವೆಲ್ಲ ರೂಮಲ್ಲಿ ಕುತ್ಕೊಂಡ್ಬಿಟ್ಟು ಬಟ್ಟೆ ಬಿಚ್ಕೊಂಡು ವಿಡಿಯೋ ಮಾಡಿ ಹಾಕ್ಬಿಡ್ತೀರಾ, ಎಲ್ಲ ಕಡೆನೂ ಫೇಮಸ್ ಆಗಿಬಿಡ್ತೀರಾ. ಅಮ್ಮ ತಾಯಿ, ಮೊದಲು ಮೈ ತುಂಬ ಬಟ್ಟೆ ಹಾಕೋ, ಆಮೇಲೆ ವಿಡಿಯೋ ಮಾಡು, ಆಮೇಲೆ ಕಂಪ್ಲೇಂಟ್ ಕೊಡು. ನೀನು ಇಷ್ಟ ಬಂದಂಗೆ ನೀನು ಮಾಡ್ಕೊ, ಯಾರು ಏನೂ ಕೇಳಲ್ಲ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟು ಹೆಣ್ಣಾಗಿರೋದನ್ನು ಕಲಿ. ಹೆಣ್ಣು ಮಕ್ಕಳೇ ಆ ರೀತಿ ಬ್ಯಾಡ್ ಕಮೆಂಟ್ಸ್ ಕೊಡೋವಾಗ ಗಂಡು ಮಕ್ಕಳು ಯಾವ ರೀತಿ ಎಲ್ಲ ಮಾಡ್ಬೋದು ಅಂತ ಫಸ್ಟು ಯೋಚನೆ ಮಾಡ್ಕೊಳ್ಳಿ. ನಿನಗೆ ಅಂತಲೇ ತುಂಬ ಜನ ಇದ್ದಾರೆ, ಆದರೆ ನೀನು ಈ ಹೆಸರು ತೊಗೊಂಡು ಬಂದಿದೆಯಲ್ಲ, ಅದಕ್ಕೋಸ್ಕರ ನಿನಗೆ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಜೈ ಡಿ ಬಾಸ್.